ನಾವು ಕೇಳೋದಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ನಾವು ಕೇಳಿಸ್ಬೇಕು. ಇಲ್ಲದ್ರೆ ಇತ್ತೀಚಿನ ಮಕ್ಕಳಿಗೆ ಊಟ ಮಾಡೋತಿ ಮೊಬೈಲ್ ಕೊಡ್ತೇವೆ, ಮಲ್ಕೋತಿ ಮೊಬೈಲ್ ಕೊಡ್ತೇವೆ, ಎದ್ರ ಮೊಬೈಲ್ ಕೊಡ್ತೇವೆ. ಬೆಳಗ್ಗೆ 7 ಆಯ್ತಂದ್ರೆ ರಾತ್ರಿ ತನಕ ಮೊಬೈಲಿಂದೇ ನಾವೆಲ್ಲ ಮಾಡ್ಕೊಡ್ತೇವೆ. ಅದಕ್ಕಿಂತ ಗುರುಗಳೆಲ್ಲ ನಾವು ಕೇಳ್ಕೊತಾ ಹೋದೆವು ಅಂದ್ರೆ ನಮ್ಮ ಕಿವಿಯನ್ನು ತೊಡ ಒಳ್ಳೇದಾಗಿ ಕೆಲವು ನಾಲೆಜ್ನೂ ಬರ್ತದೆ, ಮತ್ತು ಸಮಾಜ ಬಗ್ಗೆ ಗೌರವನೂ ಬರ್ತದೆ, ಧರ್ಮದ ಬಗ್ಗೆ ಗೌರವ ಬರ್ತದೆ. ಧರ್ಮದ ಬಗ್ಗೆ ನಾನು ತಿಳ್ಕೊಂತ ಈ ದಿನ ಅದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಭಾಳ ಸನಾತನ ಹಿಂದೂ ಧರ್ಮದ ಪುನರ್ವಾತಕ್ಕಿದ್ದರು. ಅದೇ ಥರ ಮಹಾನ್ ತತ್ವಜ್ಞಾನಿ ನಮ್ಮ ಶಂಕರಾಚಾರ್ಯರಿದ್ದರು. ಅವರು ಕೇವಲ ಜೀವನ ಮಾಡಿದ ಓನ್ಲಿ 32 ವರ್ಷ. ಕ್ರಿಸ್ತಶಕ 788 ಜನ್ಮ ತಾಳಿ ಕೇರಳದ ಒಂದು ಚಿಕ್ಕ ಗ್ರಾಮದಲ್ಲಿ 800 ಕ್ರಿಸ್ತಶಕ 820 ಅವರು ಸ್ವರ್ಗವಾಸ ಆದರು. 32 ವರ್ಷದಲ್ಲೇ ಇಡೀ ದೇಶದಲ್ಲಿ 2 ಸಲ ಕಾಲ್ನಡಿಗೆಲಿಂದ ಸುತ್ತಾಡಿದರು. 2 ಸಲ ಕಾಲ್ನಡಿಗೆಲಿಂದ ಸುತ್ತಾಡೋರು. ಎದಕ್ಕೆ? ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಇಡೀ ದೇಶವನ್ನು 2 ಸಲ ಕಾಲ್ನಡಿಗೆ ನಡೆದ್ರು. 32 ವರ್ಷದಲ್ಲೇ 4 ಶಕ್ತಿಪೀಠ. ಎಲ್ಲಾದರೂ ಜಯಂತಿ ಸರಿಯಾಗಿ ಇಷ್ಟು ಜನ ಕೂಡಿ ನಿಮ್ಮ ಸಮಾಜದಿಂದ ಮಾಡ್ತಾ ಇದ್ದೀರಿ ಅಂದ್ರೆ ಇದೊಂದು ಬೀದರ್ನಲ್ಲಿ ಇತಿಹಾಸಕ್ಕೆ ಇದು ಒಂದು ಜಯಂತಿ ತಾವೆಲ್ಲ ಸಮಾಜದವ್ರು ಕುಂತು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೆ ನಾ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಅದೇ ರೀತಿ ಈ ಸಮಾಜದಲ್ಲಿ ಏನು ಶಂಕರಾಚಾರ್ಯರು ಹಾಕೊಟ್ಟಿದ ದಾರಿಯಲ್ಲಿ ನಾವು ನೀವು ಎಲ್ಲರೂ ಕಲ್ತು ನಡೆದ್ರೆ ಮಾತ್ರ ಆ ಜಯಂತಿ ಮಾಡಿದಂಥ ಉಪಯೋಗ ಆಗ್ತದ. ಯಾಕಂದ್ರೆ ಇದು ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂತ ಶ್ರೀಗೋಲಿಲ್ಲ ಅವ್ರು ಎಲ್ಲರೂ ದೇಶಗ ವಿದೇಶಗ ಎಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿ ಒಂದು ಚಿಂತಕರಾಗಿ ಅವ್ರೆಲ್ಲರಿಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನೀವು ನಡೆದು ಮುಂದೆ ಬರೋಂಥ ದಿನದಾಗ ಶಂಕರಾಚಾರ್ಯರು ಹೇಳ್ಕೊಟ್ಟಿದಪ್ಪ ನಡೆದೇವಪ್ಪ ಅಂದ್ರೆ ನಿಮ್ಗೆ ಒಳ್ಳೇದಾಗ್ತದ ಅಂತ ಹೇಳಿ, ಮತ್ತೇನು ತಮ್ದೇನು ಸಮಾಜದ್ದು ಏನು ಈಗಾಗಲೇ ನಮ್ಮ ಮಂತ್ರಿಯವರು ರೇಣುಕಾನವ್ರು ಹೇಳಿದರು, ಎಲ್ಲಕ್ಕ ಶ್ರೇಷ್ಠ ಬೊಮ್ಮನ ಸಮಾಜ ಮತ್ತೆ ಏನಪ್ಪ ಅಂದ್ರೆ ಎಲ್ಲಕ್ಕ ಫೈನಾನ್ಸಿಯಲಿ ಸ್ಟ್ರಾಂಗ್ ಇರೋಂಥ ಮತ್ತು ಫೈನಾನ್ಸಿಯಲಿ ಸ್ಟ್ರಾಂಗ್ ಇರ್ಲಿ ಬಿಡ್ಲಿ, ಬಟ್ ಇನ್ನೇನು ಬುದ್ಧಿ ಅದರ ದುಡ್ಡಿದ್ರೆ ನಮ್ಮಲ್ಲಿ ದುಡ್ಡಿದ್ರು ಮಹಾರಾಜರು ಕಸ್ಕೋಬಹುದು, ಮಹಾರಾಜರ ಬಳಿ ದುಡ್ಡಿದ್ರು ರೇಣುಕಾನ್ ಕಸ್ಕೋಬಹುದು, ರೇಣುಕಾನ ದುಡ್ಡು ಸುರೇಖನ್ ನಾಗರಪಳ್ಳಿ ಕಸ್ಕೋಬಹುದು. ಮತ್ತು ನಿಮ್ದೇನು ಬುದ್ಧಿ ಅದ, ಬುದ್ಧಿ ಯಾರು ಕಸ್ಕೋಪ್ಲೆ ಆಗಲ್ಲ. ಅದೇ ನಿಮ್ದೇನು ತಾಯಿ ತಂದಿ ನಿಮ್ದೇನು ಹಿರಿಯರದೇನು ಪುರಾಣಂತರದೇನು ಅಂತಾರ ನಮ್ಮ ಭಾಷೆದಾಗ, ನಮ್ಮ ಬೀದರ್ ಭಾಷೆದಾಗ ಅಂತಾರ, ಬೊಮ್ಮನೇ ಬಹುತ್ ಹುಷಾರ್ ಐತೆ ಅಂತ. ಹಾಗೆ ಅದು ಒಂದು ಪರಂಪರೆ ಇದೆ. ಅದು ಯಾಕಂದ್ರೆ ಬಂದಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಜನರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಬಂದಂತಹ ಇನ್ನು ಮನಸ್ಸಿನಲ್ಲಿ ಧರ್ಮದ ಕಿಡಿಯನ್ನ ಜಾಗ್ರತೆಯಲ್ಲಿ ಇಟ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಮಹನೀಯರಿಗೂ ಕೂಡ ಹೃತ್ಪೂರ್ವಕ ನಮಸ್ಕರಿಸುತ್ತಾ, ಶಂಕರರ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ದೊಡ್ಡ ಪರ್ವತ, ಅವರ ವ್ಯಕ್ತಿತ್ವ ಅಂದರೆ ಒಂದು ದೊಡ್ಡ ಪರ್ವತ. ಆ ಪರ್ವತಕ್ಕೆ ನಮ್ಮಲ್ಲಿರುವಂತಹ ಸಣ್ಣ ಕನ್ನಡಿಯನ್ನ ಹಿಡಿದ್ರೆ ಅದರಲ್ಲಿ ಎಷ್ಟು ಕಾಣುತ್ತದೆ ಅಷ್ಟು ಮಾತ್ರ ನಾವು ಹೇಳಿಕೆ ಸಾಧ್ಯ. ನಾವು ಪೂರ್ತಿಯಾಗಿ ಹೇಳಿಬಿಡ್ತೇವೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಹಾಗೆ ಜೀವನದಲ್ಲಿ ನಮಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಕೂಡ ಮಾಡಿದರೂ ನಾವು ಅದನ್ನ ನೆನಪಿನಲ್ಲಿಟ್ಕೊಳ್ತೇವೆ. ಹಾಗಿದ್ದಲ್ಲಿ ಇಂದು ನಾವು ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ. ಏಕೆಂದರೆ ಇಂದು ನಾವು ಹಣೆಗೆ ಕುಂಕುಮ ಹಚ್ಕೊಂಡು ನಮ್ಮ ಇಷ್ಟ ದೇವತಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ. ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಜ್ಞ ಯಾಗಾದಿಗಳನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸನಾತನ ಹಿಂದೂ ಧರ್ಮದ ಅನೇಕ ಮತ ಪಂಥ ಸಿದ್ಧಾಂತಗಳು ಒಗ್ಗಟ್ಟಾಗಿದ್ದು ಒಂದು ಮೂರ್ತ ಸ್ವರೂಪದಲ್ಲಿದೆ. ಎಲ್ಲರೂ ಒಂದೇ ದಾರಿ ತೋರಿಸಿದ್ದಾರೆ. ಎಲ್ಲ ಧರ್ಮದಲ್ಲಿ ಒಳ್ಳೇದು ಮಾಡಬೇಕಂತ, ಒಳ್ಳೆ ದಾರಿನಲ್ಲಿ ಹೋಗ್ಬೇಕು, ಒಳ್ಳೇದು ಮಾಡಬೇಕಂತ. ಮತ್ತೆ ಕಲಿಯುಗ್ನಲ್ಲಿ ಬಂದು
ನಾವು ಏನೇನು ಆಗ್ಲತ್ತಿದೆ, ಏನೇನು ಮಾಡ್ಲತ್ತಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಇತಿಹಾಸಿಕ್ ಎಸ್ಪೆಷಲಿ ಬ್ರಹ್ಮಣ್ ಸಮಾಜ್ ಒಂದು ಇತಿಹಾಸ ಇದೆ. ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಲ್ಲ, ಸಾವಿರಾರು ವರ್ಷದ हजारों साल का इतिहास है ब्राह्मण समाज का. खुदा एक ऐसी शक्ति ये समाज में दिया है, जीन्स ऐसी ताकत दिया है, शायद इतनी ताकत किसी को नहीं मिली. सबसे पहले बुद्धि जिसको बोलते हैं ना, एजुकेशन, बहुत ही ताकतवर. हजारों साल से सबसे पहले ये देन, ये अवतार खुदा का किसी किसी को मिलता है. तो ये समाज को एजुकेशन, बुद्धि, सबसे तीसरी चीज आप क्या बोलते हैं, सब्र, बहुत शांति से. यहाँ 4-5 घंटे से मैं समझ रहा हूँ, 1 घंटे से प्रोग्राम चल रहा बोल के 4-5 घंटे से चल रहा है. ऐसा शांत से बैठे हैं, लोगों को बोलना पड़ रहा है आप लोगों को कि जरा कुछ जोर से बोलो बोल के. अभी डॉक्टर शालेंद्र बोल रहे थे ना, आप जरा जोर से आवाज करो बोल के. नहीं तो बहुत से प्रोग्राम जगह इतना डिस्टर्बेंस, इतना समस्या होता है. लेकिन खुदा आपको वो भी ताकत दिया कि बहुत ही शांति से, सब्र, गुस्सा नहीं, लड़ी झगड़ा नहीं, समाज में दिमाग से सॉल्यूशन करने का ये ताकत दिया है मालिक. ಒಂದೇ ಬ್ರಹ್ಮಾಸ್ತ್ರ ವೇದಾಂತ ವೇದಾಂತ ವೇದಾಂತ. ಇದನ್ನು ಸ್ವಾಮಿ ವಿವೇಕಾನಂದರು ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ವಾಟ್ ಈಸ್ ರಿಯಲ್ ನೇಚರ್. ನಾವೇನು ತಿಳ್ಕೊಂಡಿದ್ದೀವಲ್ಲ, ಇಟ್ ಇಸ್ ನಾಟ್ ಅವರ್ ರಿಯಲ್ ನೇಚರ್. ಇದು ನಮ್ಮ ನಿಜವಾದ ಸ್ವಭಾವ ಅಲ್ಲ. ನಾನು ಸ್ತ್ರೀ, ನಾನು ಪುರುಷ, ನಾನು ಹಾಗೆ, ನಾನು ಹೀಗೆ, ನಾನು ಓದಿದವನು, ನಾನು ಕೆಲಸ ಮಾಡ್ತಕ್ಕಂಥವನು, ನಾನು ಬಡವ, ನಾನು ಶ್ರೀಮಂತ ಅನ್ನೋದಿಲ್ಲ. ಇಟ್ ಇಸ್ ನಾಟ್ ಅವರ್ ರಿಯಾಲಿಟಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಟೀಚ್ ಯುವರ್ ಸೆಲ್ಫ್ and teach everyone his real nature. Call upon the sleeping soul, see how it awakes. ನಿನ್ನ ಒಳಗಡೆ ಸಿಂಹವನ್ನು ಜಾಗೃತಗೊಳಿಸು. ನೀನು ಒಳಗಡೆ ಮಲ್ಕೊಂಡಂತ ಸಿಂಹವನ್ನು ಜಾಗೃತಗೊಳಿಸಿದ್ರೆ ಜೀವನದಲ್ಲಿ ಯಾವ ಸಮಸ್ಯೆಗಳಿಗೂ ಅವನು ಹೆದರಲ್ಲ. ಆ ರೀತಿಯಲ್ಲಿ ನಮ್ಮ ಜನಾಂಗವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ, ನಮ್ಮ ಯುವಕರನ್ನು ನಿರ್ಮಾಣ ಮಾಡಬೇಕಾಗಿದೆ, ನಮ್ಮ ಯುವತಿಯರನ್ನು ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಮಾತ್ರ ಶಂಕರರ ಕಂಡಂತ ಭವ್ಯ ಭಾರತ, ವಿವೇಕಾನಂದ ಕಂಡಂತ ಭವ್ಯ ಭಾರತ ನಾವು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆದಿಶಂಕರಾಚಾರ್ಯ ಜಯಂತಿಯ ಪ್ರಯುಕ್ತ ಎಲ್ಲ ವಿಪ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ರಂಗಮಂದಿರದಲ್ಲಿ ನಡೆಯಲಾಗಿದ್ದ ಆದಿಶಂಕರ ಜಯಂತಿಯ ಸಭಾಂಗಣದಲ್ಲಿ ಎಲ್ಲ ಮಂತ್ರಿಗಳು, ಶಾಸಕರು ಬಂದಿದ್ದಕ್ಕೆ ನಮಗೂ ಹೆಮ್ಮೆಯಾಗಿದೆ. ಯಾಕಂದರೆ ಈ ವರ್ಷ ಎಲ್ಲೂ ಮಾಡಿದ್ದಿಲ್ಲ ನಾವು ಬ್ರಾಹ್ಮಣ ಸಮಾಜದಲ್ಲಿ. ಇದೇ ಫಸ್ಟ್, ಮೊದಲನೇ ಬಾರಿಗೆ ಈ ರಂಗಮಂದಿರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ನಾವು ಜಿಲ್ಲಾಧಿಕಾರಿಗೆ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಯಾವ ರಂಗಮಂದಿರ ಆಗಲಿ, ನಮ್ಮ ಪೂಜೆಗೆ ಬಂದರು ಮುಂಜಾಂತ, ಅವರಿಗೆ ವಿಶೇಷವಾಗಿ ಇದು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಭೀಮರಾವ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ 5 ಲಕ್ಷ ರೂಪಾಯಿ ನಮಗೆ ಇದು ಕೊಟ್ಟು, ಮತ್ತು ನಮ್ಮ 4 ಮಹಿಳಾ ಮಂಡಳಿಯವರಿಗೆ ಸಹಾಯ ಮಾಡ್ತಾನೆ, ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಮತ್ತು ರಹೀಮ್ ಖಾನ್ ಮಂತ್ರಿಗಳಿಗೆ ನಮ್ಮ ಜಾಗ ಕೊಡಲಿಕ್ಕೆ ನಾವು ಕೇಳ್ತಿದ್ದೇವೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಬೆಲ್ದಾಳಿ ಸಾಹೇಬರು ಬಂದು ಇದು ಮಾಡಿದ್ರು, ಅವರು ಸಹಾಯ ಮಾಡ್ತಾರೆ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ನಮ್ಮ ಜ್ಯೋತಿರ್ಮಯ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಈ ಸಭೆ ಯಶಸ್ವಿಯಾಗಿ ನಡೆಸಲಾಗಿ ಎಲ್ಲ ವಿಪ್ರ ಬಾಂಧವರಿಗೆ ಅಭಿನಂದನೆಗಳು. ನನ್ನ ಹೆಸರು ಸತೀಶ್ ಕುಲಕರ್ಣಿ ಅಂತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ 1 ವರ್ಷದಿಂದ ಈ ಸಂಘಟನೆ ನಾನು ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಅಧ್ಯಕ್ಷರು ವೆಂಕಟೇಶ್ ಕುಲಕರ್ಣಿ ಅವರ ಸಹಾಯದಿಂದ ಈ ಬಾರಿ ನಮ್ದೇನು ಪ್ರತಿ ವರ್ಷ ಜಿಲ್ಲಾಧಿಕಾರಿಯಲ್ಲಿ ಮಾಡ್ತಿದ್ರು, ಒಂದು 5 ನಿಮಿಷ ಅಷ್ಟೇ ಸೀಮಿತ ಆಗ್ತಿತ್ತು ಜಯಂತಿ. ಈ ಸಾರಿ ನಾವು ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಸುಮಾರು 600 ಜನ ಸೇರಿಸಿ, ಎಲ್ಲಾ ಮಂತ್ರಿಗಳು ಸೇರಿ ಈ ಒಂದು ಅರ್ಥಪೂರ್ಣವಾದಂತ ಮಹಾ ಜಗದ್ಗುರು ಆದಿಶಂಕರಾಚಾರ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಇದರಂತೆ ನಮ್ಮ ವಿಪ್ರ ಬಾಂಧವರು ಎಷ್ಟು ಜನ ನಮಗೆ ಸಹಾಯ ಮಾಡಿ ಬಂದಿದ್ದಾರ, ಅವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲುತ್ತಾ, ಮತ್ತೆ ಎಲ್ಲ ಶಾಸಕರಿಗೂ, ಮಂತ್ರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲುತ್ತಾ, ಧನ್ಯವಾದಗಳು ಹೇಳುತ್ತಾ, ನಮ್ಮ ಮುಂದಿನ ಒಂದು ಎಜೆಂಡಾಗಳು ಏನಿದಾವಂದ್ರೆ, ವಿಷನ್ ಏನಿದಾವಂದ್ರೆ, ನಮ್ಮ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ನಾವು ಏನು ಸಹಾಯ ಮಾಡಬಹುದು, ಈ ಸರ್ಕಾರದಿಂದ ನಮ್ಗೆ ಏನು ಸಹಾಯ ಆಗ್ತದ, ಅದು ಸಾಧ್ಯ ಆದಷ್ಟು ನಾವು ತೆಗೆದುಕೊಂಡಿದ್ದೀವಿ. ಇವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ, ವೆಂಕಟೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಸರಿಸುಮಾರು ನಾವು 56
ನೇರ ಉದ್ಯೋಗ ಸಾಲ 2 ಲಕ್ಷ ಪ್ರತಿಯಂತೆ ನಾವು ಅವರಿಗೆ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಂತೆ 15,000 ರೂಪಾಯಿ ಪ್ರತಿ ಒಬ್ಬರ ಏನು ವಿದ್ಯಾರ್ಥಿಗಳಿದ್ರು ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಸಹಾಯ ಆಗಿದೆ. ಇನ್ನೂ ಕೂಡ ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ, ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಹೆಚ್ಚಿನ ಆದಂತ ನಮಗೆ ಬಜೆಟ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಕೊಟ್ಟಿದ ಸಹ ಏನು ಬಜೆಟ್ ಇದೆ ಅಲ್ಪ ಬಜೆಟ್ ಆಗ್ತಾ ಇದೆ. ಈ ಬರುವ ಕಾಲಮಾನ ಪರಿಸ್ಥಿತಿಯಲ್ಲಿ ನಮಗೆ 50 ಕೋಟಿ 100 ಕೋಟಿ ತನಕ ನಾವು ಡಿಮ್ಯಾಂಡ್ ಇಡ್ತಾ ಇದ್ದೀವಿ. ಈ ಸಾರಿ ಮತ್ತೆ ಏನ್ ಆದಿಶಂಕರಾಚಾರ್ಯನ ನಾವು ಮಾಡಿದೀವಿ ಈಗ ಆಚರಣೆ ಜಯಂತಿ, ಇನ್ನು ಮುಂದ ನೆಕ್ಸ್ಟ್ ಇಯರ್ ಇದಕ್ಕ ಒಂದು ಚೆನ್ನಾಗಿ ಮಾಡುವಂತ ಸಂಕಲ್ಪ ಮಾಡಿಕೊಂಡಿದ್ದೀವಿ. ಈ ಸಂಕಲ್ಪದೊಂದಿಗೆ ಈ ನಮ್ಮ ಆದಿಶಂಕರಾಚಾರ್ಯ ಜಯಂತಿ ಇನ್ನೊಂದ್ಸಲ ಎಲ್ಲರಿಗೆ ನಮ್ಮ ವಿಪ್ರ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೀನಿ.